ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದಿದೆ. ಹಣಕಾಸೇನೋ ಕಟ್ಟಿಟ್ಕೊಂಡಿದ್ದೀರಿ, ಇರೋದ್ರಲ್ಲಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದೀರಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ. ಇವಾಗ ಅದೆಲ್ಲವನ್ನೂ ಕೂಡ ತಾವೇನು ಮಾಡಬೇಕು? ಡಬಲ್ ಮಾಡಬೇಕು, ಇಲ್ಲ ಜೋಪಾನ ಮಾಡಬೇಕು. ಕನಸುಗಳನ್ನು ಕಟ್ಕೊಂಡಿದ್ದೀರಿ. ಮಗ ವಯಸ್ಸಿಗೆ ಬಂದ, ಮಗಳು ವಯಸ್ಸಿಗೆ ಬಂದಳು, ಮದುವೆ ಮಾಡಬೇಕು, ಮನೆ ಕಟ್ಟಬೇಕು. ಒಂದು ಆಡು ಮಾತಿದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡಿ ಅಂತೇಳಿ. ಯಾಕೆಂತಂದರೆ ಇದೆರಡೂ ಕೂಡ ಸುಲಭವಾಗಿರ್ತಕ್ಕಂಥದ್ದಲ್ಲ. ಒಂದು ಮನೆ ಕಟ್ಟಬೇಕು ಅಂತಂದರೆ ಇಷ್ಟೇ ಅಮೌಂಟನ್ನು ನಾವು ಜೊತೆ ಮಾಡಿ ಇಷ್ಟೇ ಅಮೌಂಟ್ಗೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಯಾಕೆ ಅಂತಂದರೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಅನ್ನೋದನ್ನು ಕೊಟ್ಟುಬಿಟ್ಟಿದ್ದಾರಲ್ಲ. ಈ ಕಣ್ಣು ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ತೀರಿ, ಈಗ ನಿಮ್ಮ ಬಡ್ಜೆಟ್ ಎಷ್ಟು? ಸದ್ಯಕ್ಕೆ ಯಾವುದೋ ಒಂದು 10 ರೂಪಾಯಿಂದ ಒಂದು ಐಟಮ್ ಹಾಕ್ಸ್ಬೇಕು ಅಂತ ಇರ್ತೀರಿ. ಯಾವುದೋ ಒಂದು ಮನೆಗೆ ಹೋಗ್ತೀರಿ, ಅಲ್ಲಿ ನೋಡಿ ಇಷ್ಟ ಆಗಿಬಿಡುತ್ತೆ, ಅದು 100 ರೂಪಾಯಿ, ಅದನ್ನು ಹಾಕ್ಸ್ಬೇಕನ್ನೋ ಆಸೆ, ಕೈ ಚಾಚ್ತೀರಿ, ತಾವು ಮುಂದೆ ಕಟ್ಟಬೇಕು ಅಂತ ಬರ್ತೀರಿ. ಈ ರೀತಿ ಎಲ್ಲ ಆಗತ್ತೆ. ಮನೆ ಕಟ್ಟಬೇಕು ಎಂಬತಕ್ಕಂಥ ಒಂದು ಆಸೆ ಪ್ರಾರಂಭದಲ್ಲೇ ಕನಸನ್ನು ಕೋಟೆಯನ್ನು ಕಟ್ಕೊಂಡ್ಬಿಟ್ಟಿದ್ದೀರಿ. ಒಂದಷ್ಟು ಜನರ ಹತ್ರ ಹಣಕಾಸಿರುತ್ತೆ, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಸಮಯ ಬರ್ತಾ ಇಲ್ಲ. ಒಂದಷ್ಟು ಜನರ ಹತ್ರ ಹಣಕಾಸಿನ ಮುಗ್ಗಟ್ಟಿದೆ, ಆದ್ರೂ ಕೂಡ ಸಂಸಾರ ಇದೆ, ಜವಾಬ್ದಾರಿ ಇದೆ, ತೂಗಿಸ್ಬೇಕಲ್ವಪ್ಪ ಜೀವನನ, ತೂಗಿಸ್ಬೇಕಲ್ಲ. ಹಾಗಾಗಿ ಮನೆ ಕಟ್ಟಬೇಕು, ಈ ಎಲ್ಲ ಆಸೆಗಳಿದೆ. ಇದೆಲ್ಲದಕ್ಕೂ ಪರಿಹಾರ ಯಾವಾಗ? ಖಂಡಿತ ಇಷ್ಟು ದಿವಸ ತಾವು ಕಷ್ಟಪಟ್ರಿ. 2025ರಲ್ಲಿ ತುಂಬ ಕಷ್ಟಪಟ್ಟಿದ್ದೀರಿ. ಈ 2026 ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ತೀರಿ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಕೆಲವೊಂದಷ್ಟು ಜನರ ಹತ್ರ ಜಾಗ ಇದೆ, ತಾವು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಮಗೆ ಒಂದು ವಿಚಾರವನ್ನು ಹೇಳ್ತೀನಿ. ಯಾರಿಗೆ ಈ ಸಮಸ್ಯೆಗಳೆದುರಾಗ್ತದೆ, ತಾವು ನಿಮ್ಮ ಜಾಗದಿಂದ ಒಂದೇ ಒಂದು ಚೂರು ಮಣ್ಣನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟು ಲಕ್ಷ್ಮೀ ಭೂವರ ಸ್ವಾಮಿಯ ಸನ್ನಿಧಾನಕ್ಕೆ ತೆಗೆದುಕೊಂಡು ಬನ್ನಿ. ಇಲ್ಲಿ ಭಗವಂತನ ಹತ್ರ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ, ಅದಾದ ಮೇಲೆ ಆ ಒಂದು ಮೃತ್ತಿಗೆ ಎಂಬತಕ್ಕಂಥದ್ದು ಏನಿದೆ ಅದನ್ನು ತಾವು ತೆಗೆದುಕೊಂಡು ಹೋಗಿ ಮನೆಯಲ್ಲಿ 3 ದಿವಸ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ತಾವು ಜಾಗಕ್ಕೆ ಹಾಕೋದ್ರಿಂದ ಆ ಜಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಿ ಮನೆ ಕಟ್ತಕ್ಕಂಥದ್ದು ಇರುತ್ತೆ. ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ತಾವು ಪ್ರತಿದಿನ ಬೆಳಗ್ಗೆ ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡಿ, ಸೂರ್ಯ ದೇವರ ಆರಾಧನೆಯನ್ನು ಮಾಡಿ, ಪ್ರತಿದಿನ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗುವಂಥ ಆ ಸಮಯದಲ್ಲಿ ಆ ಬೆಳಗಿನ ಸೂರ್ಯನ ರಶ್ಮಿಗಳು ನಿಮ್ಮ ಮುಖದ ಮೇಲೆ ಬೀಳ್ತಾ ಇದ್ದಂಗೆ ಸೂರ್ಯ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಭಗವಂತ ಮನೆಯನ್ನು ಕಟ್ಟಬೇಕಪ್ಪ, ಸಮಸ್ಯೆಗಳು ಸಾಕಷ್ಟಿದೆ, ಇದೆಲ್ಲವೂ ಕೂಡ ದೂರ ಆಗಲಿ, ಆದಷ್ಟು ಬೇಗ ಒಂಚೂರು ಮನೆ ಕಟ್ಟೋ ಹಂಗಾಗ್ಲಪ್ಪ ಅಂತ ಹೇಳಿ ಆ ಸೂರ್ಯನ ರಶ್ಮಿಗಳು ಏನಿದೆ ಅದನ್ನು ತಾವು ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡ್ತೀರ ಗೊತ್ತಾ. ಒಂದೇ ಒಂದು ಸಣ್ಣ ಲೋಟದಲ್ಲಿ ನೀರಿಟ್ಕೊಳ್ಳಿ, ಆ ಸೂರ್ಯನ ರಶ್ಮಿಗಳು ಆ ನೀರಿಗೆ ಬರಬೇಕು, ಆ ನೀರನ್ನು ತಾವು ಕುಡಿತಾ ಬನ್ನಿ. ನಿಮ್ಮ ಗ್ರಹಗತಿಗಳಲ್ಲಿ ಏನಾದರೂ ದೋಷವಿದ್ದರೆ ದೂರ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ಎಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲಪ್ಪ, ನಾನು ಮನೆ ಕಟ್ಟಿ ತೀರ್ತೀನಿ ಎಂಬತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಗುರುಗಳೇ ಪರಿಹಾರ ಅಂತಂದರೆ ಇದೇನಾ ಗುರುಗಳೇ? ಖಂಡಿತ ಹೌದು. ನೀವು ಇದಕ್ಕೆ ಬೇರೆ ಇನ್ನೇನೇ ಪರಿಹಾರ ಮಾಡ್ತೀರಾ ಅಂತಂದ್ರೂ ಕೂಡ ಮೊದಲು ಮಾನಸಿಕವಾಗಿ ನಾವು ಗಟ್ಟಿ ಆಗಬೇಕು. ಮನುಷ್ಯನಿಗೆ ಭಯ ಅನ್ನೋದು ಜಾಸ್ತಿ. ಏನಾಗೋಗುತ್ತೋ, ಎಡೂ ಬಿಡ್ತೀನೋ, ಅಯ್ಯೋ ಹಾಗೆ ಅಯ್ಯೋ ಹೀಗೆ, ಭಯವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಮನುಷ್ಯ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಸಮುದ್ರಕ್ಕೆ ಇಳಿದು ಬಿಟ್ಟಿದ್ದೀವಿ, ಈಜಬೇಕು, ಈಜು ತೀರಬೇಕು, ದಡ ಸೇರಿಸ್ತಾನೆ ಭಗವಂತ. ನಾವು ಸುಮ್ಮನೆ ಆದರೆ ಮಾತ್ರನೇ ಭಗವಂತ ಕೈ ಬಿಡೋದು. ನಾವು ಸುಮ್ಮನೆ ಆಗಿಲ್ದಿರ ಶ್ರಮಿಸ್ತಾನೆ ಇದ್ದರೆ ಭಗವಂತ ಖಂಡಿತ ಕೈ ಹಿಡಿದು ನಡೆಸ್ತಾನೆ. ಇದೆಲ್ಲವೂ ಕೂಡ ಈ ಒಂದು ಹಾರ್ಟ್ ರೇಟ್ ಇದ್ದಂಗೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮೇಲೆ ಕೆಳಗೆ ಆಗತ್ತೆ. ತಲೆ ಕೆಡಿಸ್ಕೊಂಬೇಡಿ, ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲವೂ ಸಹಿತ ಒಳ್ಳೆಯದಾಗತ್ತೆ.